ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಚಿನ್ನ ಯಾರಿಗಿಷ್ಟ ಇಲ್ಲ? 1 ಗ್ರಾಮ್ ಚಿನ್ನ ಹೋಗ್ಬಿಟ್ರು ಹೊಟ್ಟೆ ಉಳ್ಕೊಂಡ್ಬಿಡ್ತಾರೆ. ಅಯ್ಯೋಯ್ಯೋ ಹೋಗ್ಬಿಡ್ತಲ್ಲ, ಅಯ್ಯೋಯ್ಯೋ ಕಳೆದೋಗ್ಬಿಡ್ತಾ, ಅಯ್ಯೋಯ್ಯೋ ಅಡ ಇಟ್ಬಿಟ್ಟಲ್ಲ ಅಂತೇಳಿ ಕೊರಗ್ಬಿಡ್ತಾರೆ ನಮ್ಮ ಹೆಣ್ಮಕ್ಳು. ಯಾಕಂದರೆ ಅಷ್ಟು ಅದ್ಭುತವಾಗಿರ್ತಕ್ಕಂಥ ಆಕರ್ಷಣೀಯವಾದಂತಹ ಒಂದು ಲೋಹ, ಅದಕ್ಕಿರ್ತಕ್ಕಂತಹ ಒಂದು ಬೆಲೆ ಬಹಳ ಅತ್ಯುನ್ನತವಾಗಿರ್ತಕ್ಕಂಥದ್ದು. ಅದು ಮುಂದೆ ಯಾವುದು ಇಲ್ಲ ಅಂತಲೇ ಹೇಳ್ಬೋದು. ಇವತ್ತು ವಜ್ರ ವೈಡೂರ್ಯ ಅಂತ ನಾವು ಸಾಕಷ್ಟು ಹೇಳ್ಕೊಳ್ತೀವಿ, ಆದರೆ ಅದಕ್ಕಿಂತ ಅಪರಿಮಿತವಾಗಿರ್ತಕ್ಕಂಥ ಆಸೆ ಇರ್ತಕ್ಕಂಥದ್ದು, ಪ್ರಾಮುಖ್ಯತೆ ಇರ್ತಕ್ಕಂಥದ್ದು, ಮಹತ್ವ ಇರ್ತಕ್ಕಂಥದ್ದು ಚಿನ್ನಕ್ಕೆ. ಚಿನ್ನ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಲೋಹ. ಅದು ಶುಕ್ರನ ಅಂಶ, ಗುರುವಿನ ಅಂಶ. ಈ ಶುಕ್ರ ಗುರು ಅಂತಕ್ಕಂತಹ ಅಂಶ ನಮ್ಮ ಜೀವನದಲ್ಲಿ ನಮಗೆ ಇರಬೇಕು ಅಂತಂದಾಗ ಅದಕ್ಕೆ ಪ್ರಾಪ್ತಿ ಯೋಗ ಇರಬೇಕು ಅಂತೇಳಿ ಭಾಳಷ್ಟು ಕಾರ್ಯಕ್ರಮ ಹೇಳ್ತಾ ಇರ್ತೀನಿ. ಆ ಪ್ರಾಪ್ತಿ ಇಲ್ಲ ಅಂತಂದಾಗ ನಮ್ಮಲ್ಲಿ ಏನೇ ಪ್ರಯತ್ನ ಪಟ್ಟರೂ ಕೂಡ ನಮಗೆ 1 ಗ್ರಾಮ್ ಅಲ್ಲ, 1 ಗುಲಗಂಜಿಯಷ್ಟು ನಾವು ಚಿನ್ನವನ್ನು ಕೂಡ ಶೇಖರಣೆ ಮಾಡಿಕೊಳ್ಳೋಕ್ಕಾಗಲ್ಲ. ಅದು ನಮ್ಮಲ್ಲಿ ನಿಂತ್ಕೊಳ್ಳೋದೇ ಇಲ್ಲ. ಅದಕ್ಕೆ ಒಂದೊಂದು ಗ್ರಹಗತಿಗಳ ಆಧಾರದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಲೋಹ ಆಗಿಬರುತ್ತೆ, ಒಂದೊಂದು ಲೋಹ ಆಗಿಬರಲ್ಲ ಅಂತ ಹೇಳ್ತೀವಿ ನಾವು. ಅದರೊಳಗೆ ಭಾಳ ವಿಶೇಷವಾಗಿ ಕೆಲವರು ಆಸೆ ಪಡ್ತಾರೆ, ಕೆಲವರು ಆಸೆ ಪಡೋದಿಲ್ಲ, ಕೆಲವರು ಇರಲಿ ಬಿಡು ಅಂತಾರೆ, ಕೆಲವರು ಅದ್ರ ಬಗ್ಗೆ ಜಾಸ್ತಿ ಆಸಕ್ತಿಯನ್ನು ತಗೊಳ್ಳೋದಿಲ್ಲ. ಕಾರಣ ಏನಂತಂದರೆ ಆ ಪ್ರಾಪ್ತಿ ಅಂತಕ್ಕಂಥದ್ದು ಅಥವಾ ಆ ಯೋಗ ಅಂತಕ್ಕಂಥದ್ದು ಆ ವ್ಯಕ್ತಿಯಲ್ಲಿ ಇರಬೇಕು. ಅದು ಹೆಣ್ಣಾಗಿರ್ಬೋದು, ಗಂಡಾಗಿರ್ಬೋದು. ಎಲ್ಲ ಹೆಣ್ಮಕ್ಳು ಆಸೆ ಪಡ್ತಾರೆ, ಹಾಗಂತ ಎಲ್ಲರತ್ರನೂ ಗೋಲ್ಡಿರೋಕ್ಕೆ ಸಾಧ್ಯನೇ ಇಲ್ಲ. ಆಸೆ ಪಡೋದು ಸಹಜ, ಆದರೆ ಅದು ಉಳಿಸ್ಕೋಬೇಕಲ್ವಾ, ಅದು ನಿಲ್ಲಿಸ್ಕೋಬೇಕಲ್ವಾ, ಅದಕ್ಕೆ ಪ್ರಾಪ್ತಿ ಯೋಗ ಇರಬೇಕು. ಅದಕ್ಕೆ ನನ್ನ ಕೂಡ ಕಾರ್ಯಕ್ರಮ ಹೇಳ್ಕೊಟ್ಟೆ. ಈ ಶನಿ ಕೇತು ಸಂಬಂಧ ಆದರೆ, ಅಥವಾ ಗುರು ಕೇತು ಸಂಬಂಧ ಆದರೆ, ಅಥವಾ ಶುಕ್ರ ಕೇತು ಸಂಬಂಧ ಆದರೆ, ಶುಕ್ರ ರಾಹು ಸಂಬಂಧ ಆದರೆ, ಇವೆಲ್ಲ ಏನಾಗುತ್ತಂದರೆ ನಿಮಗೆ ಗೊತ್ತಿಲ್ಲದೇ ಹಾಳಾಗ್ಬಿಡ್ತದೆ. ಅದಕ್ಕೆ ಯಾವಾಗಲೂ ಕೂಡ ನಮ್ಮ ಚಿನ್ನವನ್ನು ನಾವು ಸಂರಕ್ಷಿಸಿ ಇಟ್ಕೋಬೇಕು ಅಂತಂದರೆ, ಹಣ ಇಡೋದು ನೆನ್ನೆ ಹೇಳ್ಕೊಟ್ಟಿದ್ದೀನಿ, ಅದು ಬೇರೆ ವಿಚಾರ. ಇವತ್ತು ನಮ್ಮ ಇರ್ತಕ್ಕಂಥ ಚಿನ್ನ, ಇರುವಂಥ ಚಿನ್ನ ಅಥವಾ ಅಡ ಇಟ್ಟರು ಚಿನ್ನ ಆಗಿರ್ಬೋದು, ಅಥವಾ ನಮ್ಮಲ್ಲೇ ಇರ್ತಕ್ಕಂಥ ಚಿನ್ನ ಆಗಿರ್ಬೋದು, ನಮ್ಮಲ್ಲೇ ಇರಬೇಕದು, ನಮ್ಮಲ್ಲೇ ವೃದ್ಧಿ ಆಗಬೇಕು, ನಮ್ಮಲ್ಲೇ ಅದು ನಮಗೆ ಅನುಕೂಲಕರವಾಗಿ ಕೆಲಸ ಮಾಡಬೇಕು. ಆ ನಮ್ಮನೇಲೆ ಆ ಮಹಾಲಕ್ಷ್ಮಿ ಚಿನ್ನದ ರೂಪದಲ್ಲಿ ನಮ್ಮಲ್ಲಿ ಪರ್ಮನೆಂಟ್ ಆಗಿ ಸ್ಥಾಪಿತ ಆಗಬೇಕು. ಆ ಥರ ಮಾಡಬೇಕು ಅಂದಾಗ ಏನು ಮಾಡಬೇಕು ನೋಡಿ, ಇದು ಭಾಳ ಯಕ್ಷ ಪ್ರಶ್ನೆ, ಎಲ್ರಿಗೂ ಕಾಡ್ತಕ್ಕಂಥ ಒಂದು ಪ್ರಶ್ನೆ. ಭಾಳ ಜನ ಕುತೂಹಲ ಕೇಳ್ತಾ ಇರ್ಬೋದು, ಆದರೆ ನಾವು ಮಾಡ್ತಕ್ಕಂಥ ತಪ್ಪುಗಳು ಏನು ಅನ್ನೋದ್ರ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕು. ಆಯಿತು, ನಿಮಗೆಲ್ಲ ಒಂದು ಪ್ರಶ್ನೆ ಕೇಳ್ತೀನಿ. ನೀವು ಚಿನ್ನನ ಎಲ್ಲಿ ತೊಗೊಂಡೋಗಿ ಇಡ್ತಾ ಇದ್ದೀರಾ? ಒಂದು ಬ್ಯಾಂಕ್ ಲಾಕರ್ಲಿ ಇಡ್ತೀರಾ ತೊಗೊಂಡೋಗಿ, ಇನ್ನೊಂದು ನಿಮ್ಮನೆ ಬೀರುನಲ್ಲಿ ಇಡ್ತೀರಾ. ಇನ್ನೆಲ್ಲಿ ಇಡ್ತೀರಾ? ಹೌದು, ಇನ್ನೆಲ್ಲಿಡೋಣ ಅಂತ ನೀವು ಕೇಳ್ಬೋದು. ನೋಡಿ, ಇಲ್ಲೇ ಇರೋದು ಸ್ವಾರಸ್ಯ. ಯಾಕಂದರೆ ಚಿನ್ನ ಇಡಬೇಕು ಅಂದಾಗ ಅದಕ್ಕೊಂದು ಸ್ಥಾನಮಾನ ಅಂತ ಇರ್ತದೆ. ಇಲ್ಲಿ ಪ್ರತಿಯೊಂದು ವಿಚಾರಗಳನ್ನು ಕೂಡ ನಾವು ಅರ್ಥಗರ್ಭಿತವಾಗಿ ಅವಲೋಕನೆ ಮಾಡಿ ತರ್ಕವನ್ನು ಮಾಡಿದಾಗ ನಾವು ಯಾಕೆ ಹೇಳ್ತಿದ್ದೀವಿ ಅಥವಾ ಯಾಕೆ ಅದನ್ನು ಇದೇ ರೀತಿ ನಡ್ಕೋಬೇಕು ಅನ್ನೋದ್ರ ಬಗ್ಗೆ ನಮಗೆ ಒಂದು ಜ್ಞಾನೋದಯ ಆಗ್ತದೆ ವೀಕ್ಷಕರೇ. ಇವತ್ತು ನಿಮಗೆ ಒಂದು ವಿಚಾರ ಹೇಳ್ಕೊಡ್ತೀನಿ. ಸಾಮಾನ್ಯವಾಗಿ ಎಲ್ಲರೂ ಮಾಡೋ ಕೆಲಸ ಅದನ್ನೇ. ದೊಡ್ಡ ದೊಡ್ಡ ಕಬ್ಬಿಣ ಬೀರುಗಳು, ದೊಡ್ಡ ದೊಡ್ಡ ಕಬ್ಬಿಣದ ಬಾಕ್ಸ್ಗಳು, ಅಥವಾ ಬ್ಯಾಂಕ್ ಲಾಕರ್ಗಳಲ್ಲಿ ನೀವು ಚಿನ್ನ ತಗೊಂಡೋಗಿ ಇಟ್ಟು ಸಂರಕ್ಷಣೆ ಮಾಡ್ಕೊಳ್ತೀವಿ ಅಂತ ನೀವು ಅನ್ಕೊಂತೀರ. ಆದರೆ ಇದು ಮಹಾ ಅಪರಾಧ ಅಂತಕ್ಕಂಥದ್ದು ನಿಮಗೆ ಗೊತ್ತಿದೆಯಾ? ನಿಮ್ಮ ಮನೆ ಚಿನ್ನ ಬಿಟ್ಟು ಹೋಗೋದಕ್ಕೆ ಒಂದು ಕಾರಣ, ಇದು ಬಹಳ ಪ್ರಮುಖವಾದ ಕಾರಣ. ಯಾರು ಹೇಳಲ್ಲ ಇದನ್ನು. ಎಲ್ಲರ ಮನಸ್ಸಲ್ಲಿ ಏನು ಗೊತ್ತಾ? ವಜ್ರ ವೈಡೂರ್ಯ, ಬಂಗಾರ ಸಂಪತ್ತು, ದುಡ್ಡು, ಹಣಕಾಸುಗಳನ್ನು ನಾವು ಬೀರಲಿಟ್ಟು ಸಂರಕ್ಷಣೆ ಮಾಡ್ತೀವಿ ಅಂತ. ಇಟ್ಕೊಳ್ಳಿ, ಯಾರು ಬೇಡ ಅಂತ ಹೇಳಿದ್ದು. ಆದರೆ ಲೋಹಕ್ಕೆ ಲೋಹ ವೈರತ್ವ ಅಂತಕ್ಕಂಥ ಬಗ್ಗೆ ನಾಲೆಡ್ಜ್ ಇರಬೇಕಲ್ವ ನಮಗೆ. ಆಗಿಂದಾಗ ಇದು ಸುರಕ್ಷಿತ ಮಾನದಂಡ ಅಂತ ಅನ್ಕೊಂಡಿದ್ರೆ ನಿಮಗೇನು ಸಪ್ರೇಟಾಗಿ ಒಂದು ಮಾಡ್ಕೊಡೋಕ್ಕಾಗತ್ತಾ ಅಂತ ಭಾಳ ಜನ ಕೇಳ್ತೀರ. ಹೌದು, ಮಾಡಬೇಕು. ನಮ್ಮ ಚಿನ್ನ ನಮ್ಮ ಹತ್ರ ಸುರಕ್ಷಿತವಿರಬೇಕು ಅಂದಾಗ ಅದರ ವೈರತ್ವ ಇರ್ತಕ್ಕಂಥ ಲೋಹದ ಮೇಲೆ ನಾವು ಸಂಪರ್ಕ ಕೊಡಬಾರ್ದು, ಅದರ ವೈರಿ ಲೋಹದ ಜೊತೆ ನಾವು ಸೇರಿಸಬಾರ್ದು. ಅದು ನಮ್ಮ ತಪ್ಪದು. ಹಾಗಾದಾಗ ಯಾವ ರೀತಿ ಚಿನ್ನ ಸಂರಕ್ಷಣೆ ಮಾಡಬೇಕು? ಭಾಳ ಜನಕ್ಕೆ ಒಂದು ರೀತಿ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದೀರ. ಹೌದು, ಕರೆಕ್ಟು, ನಾವು ತೊಗೊಂಡೋಗಿ ಕಬ್ಬಿಣದ ಬೀರಲ್ಲಿ ಇಡ್ತಾ ಇದ್ವಿ, ಇನ್ನೆಲ್ಲಿ ಇಡೋಣ, ಅದೇ ತಾನೇ ಸುರಕ್ಷತೆ ಅಂತೇಳಿ. ಆದರೆ ಅಲ್ಲಿ ಅರ್ಥ ಮಾಡ್ಕೋಬೇಕಾಗಿತ್ತು, ಶುಕ್ರನಿಗೂ ಶನಿಗೂ ಆಗ್ಬರೋದಿಲ್ಲ ಅಂತೇಳಿ. ಇವತ್ತು ಎಷ್ಟೋ ಜನಕ್ಕೆ ಈ ವೈರತ್ವ ಮಿತ್ರತ್ವ ಅಂತಕ್ಕಂಥ ಕಾನ್ಸೆಪ್ಟೇ ಗೊತ್ತಿಲ್ಲ. ನಾವು ಹುಟ್ಟುಬಿಟ್ಟಿದ್ದೀವಿ, ನಾವು ಬೆಳೆದು ಬಿಟ್ಟಿದ್ದೀವಿ ಅನ್ಕೊಳ್ತಾರೆ. ಆದರೆ ಒಬ್ಬರು ಕಂಡ್ರೆ ಒಬ್ಬನಿಗೆ ಆಗೋದಿಲ್ಲ, ಗೊತ್ತಿದೆಯಲ್ವ? ಒಬ್ಬಳು ಕಂಡ್ರೆ ಇನ್ನೊಬ್ಳಿಗೆ ಆಗೋದಿಲ್ಲ, ಗೊತ್ತಿದೆಯಲ್ವಾ? ಇವೆಲ್ಲ ಲೆಕ್ಕಾಚಾರಗಳು ಹೇಗಾಗುತ್ತೆ? ನಾವು ಮನುಷ್ಯರು, ನಾವೆಲ್ಲ ಅರ್ಥ ಮಾಡ್ಕೋತೀವಿ, ಅವರು ಮನುಷ್ಯರು, ನಾವು ಮನುಷ್ಯರು ಅಂತ. ಮತ್ತು ವೈರತ್ವ ಯಾಕೆ, ದ್ವೇಷ ಯಾಕೆ? ಇದು ಗ್ರಹಗಳಿಂದ ಉತ್ಪತ್ತಿ ಆಗ್ತಕ್ಕಂತಹ ಮನೋಭಾವನೆಗಳು. ಅದನ್ನು ಯಾರ್ಯಾರು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಕರ್ಮದೋಷಗಳ ಪರಿಹಾರ ಆದಾಗ ಆ ಭಾವನೆಗಳು ಚೇಂಜ್ ಆಗುತ್ತೆ ಅನ್ನೋದಕ್ಕೆ ನಮ್ಮಲ್ಲಿ ಎಷ್ಟೋ ನಿದರ್ಶನಗಳು ನಮ್ಮಲ್ಲಿದ್ದಾವೆ. ಹಾಗೆಯೇ ಒಂದು ಎಣ್ಣೆಗೆ ಇನ್ನೊಂದು ಎಣ್ಣೆ ಬರೋದಿಲ್ಲ. ಈಗ ಎಣ್ಣೆ ಸೀಗಕಾಯಿ ಬರೋದಿಲ್ಲ. ವೈರತ್ವ ಒಂದು ಪ್ರಾಣಿಗೆ ಒಂದು ಪ್ರಾಣಿ ಬರೋಲ್ಲ, ಒಂದು ಪಕ್ಷಿಗೆ ಒಂದು ಪಕ್ಷಿಗೆ ಬರೋದಿಲ್ಲ. ಈ ರೀತಿ ಹಲವಾರು ವೈರತ್ವ ಮಿತ್ರತ್ವ ಅಂತಕ್ಕಂಥದ್ದು ಬರೀ ಪ್ರಾಣಿ ಪಕ್ಷಿ ಎಲ್ಲದಕ್ಕೂ ಅನ್ವಯ ಅಲ್ಲ, ಈ ಲೋಹಗಳಿಗೂ ಕೂಡ ಅನ್ವಯ ಆಗ್ತದೆ. ನಿಮ್ಗೇನು ಬೇಡ,
ಚಿನ್ನ ತಗೊಳ್ಳಿ, ಪಾದರಸ ತಗೊಳ್ಳಿ. ಪಾದರಸ ಜೊತೆ ಚಿನ್ನ ಸೇರಿಸಿದ್ರೆ ಚಿನ್ನ ಅಡ್ರೆಸ್ಗೆಲ್ಲ ಕರ್ಗೋಗ್ಬಿಟ್ಟಿರ್ತದೆ. ನಿಮ್ಗೆ ಗೊತ್ತಿರಬೇಕು ಅಂದ್ಕೊಳ್ತೀನಿ ನಾನು. ಈ ರೀತಿ ಒಂದು ಲೋಹಕ್ಕೆ ಒಂದು ಲೋಹ ವೈರತ್ವ ಅಂತ ತೊಗೊಂಡಾಗ, ನಾವು ಒಂದು ಚಿನ್ನವನ್ನು ಸಂರಕ್ಷಿಸಿ ಮಾಡಬೇಕು ಅಂದಾಗ ಅದಕ್ಕೆ ಸಂಬಂಧಪಟ್ಟಂಥ ಲೋಹ ಕೂಡ ಆಗಬೇಕು. ಇದು ಭಾಳ ನಮಗೆ ಇಟ್ಕೊಳ್ಳಿ. ಯಾಕಂದರೆ ಇವತ್ತು ಪ್ಲಾಸ್ಟಿಕಲ್ಲಿ ತೊಗೊಂಡಾಗ ಇಡ್ತೀರಾ, ಕಬ್ಬಿಣದ ಬೀರುಗಳು ಇಡ್ತೀರಾ, ಯಾವುದ್ಯಾವುದೋ ಕಾಡು ಮರಗಳ ಜಂಗಲ್ಗಳು ಇಟ್ಟಿರ್ತೀರ, ಯಾವುದು ಕೂಡ ವರ್ಕೌಟ್ ಆಗೋದಿಲ್ಲ. ಅವೆಲ್ಲ ಅಪವಿತ್ರವಾಗಿರ್ತಕ್ಕಂತಹ ವಸ್ತುಗಳಾಗ್ತದೆ ಹೊರತು ಪವಿತ್ರವಾಗಿರ್ತಕ್ಕಂಥ ವಸ್ತುವಿಗೆ ಪವಿತ್ರವಾಗಿರ್ತಕ್ಕಂಥ ಜಾಗವನ್ನೇ ನಾವು ಸ್ಥಾನಮಾನವನ್ನು ಕೊಡಬೇಕಾಗ್ತದೆ. ಅದಕ್ಕೆ ಪ್ರತಿಯೊಬ್ಬರು ಕೇಳಿಸ್ಕೊಳ್ಳಿ, ಏನು ಮಾಡಬೇಕು ಅಂದರೆ ಆ ಒಂದು ಚಿನ್ನವನ್ನು ಇಡಬೇಕು ಅಂತಂದಾಗ ಭಾಳ ಜನ ಇವತ್ತು ನೀವು ಜ್ಯುವೆಲರಿ ಶಾಪ್ಗಳು ನೋಡಿರ್ಬೋದು, ನಿಮಗೆ ಒಂದು ಕೆಂಪು ವೆಲ್ವೆಟ್ ಮೇಲೆ ಆ ಚಿನ್ನದ ಸರವನ್ನು ನಕ್ಲೆಸನ್ನು ಇಟ್ಬಿಟ್ಟು ತೋರಿಸ್ತಾರೆ. ಯಾಕೆ ತೋರಿಸ್ತಾರೆ, ಯಾಕೆ ಇಡ್ತಾರೆ? ಅವರು ದೊಡ್ಡ ದೊಡ್ಡ ಕಬ್ಬಿಣ ಬೀರು ತೊಗೊಂಬಂದ್ಬಿಟ್ಟು ಎಲ್ಲ ಇಟ್ಬಿಟ್ಟು ನಿಮ್ಗೆ ತೋರಿಸ್ಬೋದಾಗಿತ್ತಲ್ವಾ, ಬಾಕ್ಸು ಬೆಟ್ಟಿಲ್ ತಂದು ತೋರಿಸ್ಬೋದಾಗಿತ್ತಲ್ಲ, ತೋರಿಸಲ್ಲ ಅವ್ರು ಅದಕ್ಕೆ ಆದಂಥ ಒಂದು ವುಡನ್ ಬಾಕ್ಸನ್ನು ಮಾಡಿಕೊಂಡು ಆ ವುಡನ್ ಬಾಕ್ಸ್ ಮೇಲೆ ರೆಡ್ ವೆಲ್ವೆಟ್ನ ಹಾಕಿ ಆ ರೆಡ್ ವೆಲ್ವೆಟ್ ಮೇಲೆ ಚಿನ್ನ ಹಾಕ್ಬಿಟ್ಟು ತೋರಿಸ್ತಾರೆ. ನೋಡಿ, ಇಲ್ಲಿ ಕಾನ್ಸೆಪ್ಟ್ಗಳು ಅರ್ಥ ಮಾಡ್ಕೋಬೇಕು ನೀವು. ಯಾಕೆ ಇದೇ ರೆಡ್ ಬಟ್ಟೆ ಮೇಲೆ ಇದನ್ನ ಯಾಕೆ ತೋರಿಸ್ತಾರೆ? ಇಲ್ಲ, ಅದು ಎದ್ದು ಕಾಣಲಿ ಅಂತ ತೋರಿಸ್ತಾರೆ, ನೀವು ಅನ್ಕೊಂಡಿರ್ತೀರ. ಇದು ತಪ್ಪು ಕಲ್ಪನೆ. ಅದು ಜ್ಯುವೆಲರಿ ವಿಚಾರಗಳಲ್ಲಿ ಅವ್ರಿಗದು ಬಂದಿದೆಯೋ ಬಂದಿಲ್ಲ ಗೊತ್ತಿಲ್ಲ ನನಗೆ. ಆದರೆ ಅವತ್ತಿನ ಕಾಲದಲ್ಲಿ ಬಂದಿರೋದು ಏನಪ್ಪ ಅಂತಂದರೆ ಅದರಿಂದ ಕೆಲವು ಗ್ರಹ ಸಂಯೋಗಗಳು ಇರ್ತವೆ. ಆ ಗ್ರಹ ಸಂಯೋಗಗಳು ಏನಪ್ಪ ಅಂತಂದರೆ, ಈಗ ಕೆಂಪು ಅಂದರೆ ಯಾರು? ಮಂಗಳ. ಆ ಮಂಗಳನ ತತ್ವ ಅದರ ಮೇಲೆ ಚಿನ್ನದ ತತ್ವವನ್ನು ಹಾಕಿದಾಗ ಮಂಗಳ ಶುಕ್ರ ಸಂಯೋಗ ಆಯಿತು. ರೆಡ್ಡು ಯಾವಾಗಲೂ ನೋಡಿ ಹೋಗಿದ ತಕ್ಷಣ ಒಂಥರ ಅಟ್ರಾಕ್ಟಿವ್. ನೀವೆಲ್ಲ ಹೋಗಿ ಕೆಲವೊಂದು ಕಂಪ್ನಿಗಳಿದ್ದಾವೆ, ರೆಡ್ ಕಲರ್ನ ಎಲ್ಲ ನೀವು ಡಿಸೈನ್ ಮಾಡಿರ್ತಾರೆ. ಹೋಗಿದ ತಕ್ಷಣ ವಾವ್ ಸಖತ್ತಾಗಿದೆ ಅಂತ ಹೇಳ್ತೀರ. ಅಲ್ಲಿಗೆ ಎಷ್ಟೋ ಜನ ಕೆಂಪು ಬಣ್ಣವನ್ನು ಇಷ್ಟಪಡೋದಿಲ್ಲ, ಬಟ್ ಮ್ಯಾಕ್ಸಿಮಮ್ ಜನ ಕೆಂಪು ಬಣ್ಣವನ್ನು ಇಷ್ಟಪಡ್ತಾರೆ. ಯಾಕಂದರೆ ಅವನು ಭೂಮಿ ತತ್ವ ಕುಜಗ್ರಹ. ಅಲ್ಲಿಗೆ ಆ ಕುಜನ ಸಂಬಂಧ ಅಲ್ಲಿ ಶುಕ್ರನ ಜೊತೆ ಸಂಬಂಧ ಮಾಡಿದಾಗ ಆ ಪಳಪಳು ಹೊಳಿತಕ್ಕಂತಹ ಗುರು ಶುಕ್ರ ಸಂಬಂಧ ಮಂಗಳ ಜೊತೆ ಸಂಯೋಗ ಆಯ್ತಾಗ ಇಮಿಡಿಯೇಟ್ಗೆ ಅಟ್ರಾಕ್ಟ್ ಆಗುತ್ತೆ. ಓ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಡಿಸೈನ್ ಅಂತೀರ. ಅದನ್ನೇ ಯಾವುದೋ ಒಂದು ಪೆಟ್ಟಿಲಿ ಇಟ್ಬಿಟ್ಟು ತೋರಿಸೋದನ್ನು ಕಾಣಿಸ್ತದೆ ನಿಮಗೆ. ಆ ಪೆಟ್ಟಿಲಿ ಹಚ್ಚಿ ನಕ್ಲೆಸ್ ಇಟ್ಬಿಟ್ಟು ತೋರಿಸೋದಾಗುತ್ತಾ? ಆ ಸರ ಇಟ್ಬಿಟ್ಟು ತೋರಿಸೋದು ಚೆನ್ನಾಗಿ ಕಾಣ್ತದೆ ನಿಮಗೆ? ಕಾಣಲ್ಲ. ನೋಡಿ, ಇದೇ ವ್ಯತ್ಯಾಸ ಇರೋದು. ಅದಕ್ಕೆ ಯಾವಾಗಲೂ ಬ್ಯಾಕ್ಗ್ರೌಂಡ್ ಚೆನ್ನಾಗಿರಬೇಕು. ಬ್ಯಾಕ್ಗ್ರೌಂಡ್ ಚೆನ್ನಾಗಿತ್ತು ಅಂದರೆ ಮುಂದೆ ಇಟ್ಟಿರ್ತಕ್ಕಂಥ ವಸ್ತುಗಳಲ್ಲಿ ಅಟ್ರಾಕ್ಷನ್ ಜಾಸ್ತಿ ಆಗ್ತದೆ. ಅದಕ್ಕೆ ಜ್ಯುವೆಲರಿ ಶಾಪ್ಗಳಲ್ಲಿ ರೆಡ್ ವೆಲ್ವೆಟ್ ಮೇಲೆ ಕಲರ್ ಮೇಲೆ ನಿಮ್ಗೆ ಹಾಕ್ಬಿಟ್ಟಿಲ್ಲ ತೋರಿಸ್ತಾರೆ. ಈ ಥರ ಅಲ್ಲಿಂದ ತೊಗೊಂಬಂದಿರ್ತಕ್ಕಂತಹ ಬಾಕ್ಸ್ಗಳಲ್ಲಿ ಇವತ್ತು ಎಷ್ಟೋ ಜನ ಅದನ್ನು ಇಟ್ಟಿರ್ತಾರೆ. ಆದರೆ ನಿಜವಾಗಿ ನಿಖರವಾಗಿ ನಿಮ್ಮ ಮನೆಯ ಲಕ್ಷ್ಮಿ ಚಿನ್ನ ನಿಮ್ಮ ಮನೇಲಿ ಶಾಶ್ವತ ಉಳಿಬೇಕು ಅಂತಂದಾಗ ಈ ಚಿನ್ನವನ್ನು ಸಂರಕ್ಷಿರ್ತಕ್ಕಂಥ ಏಕೈಕವಾಗಿರ್ತಕ್ಕಂಥ ಒಂದು ವುಡ್ ಅಂದರೆ ಅದು ಶ್ರೀಗಂಧದ ವುಡ್. ಶ್ರೀಗಂಧಕ್ಕೆ ಅಧಿಪತಿಯಾಗಿರ್ತಕ್ಕಂಥ ಯಾರು? ಗುರುಗ್ರಹ. ಚಿನ್ನ ಅಂದರೆ ಯಾರು? ಗುರು. ಅಲ್ಲಿಗೆ ಆ ಪಳಪಳನೆ ಹೊಳಿತಕ್ಕಂತಹ ಶುಕ್ರ ಗುರುನ ಅಂಶದಲ್ಲಿ ಸೇರ್ಕೊಂಡಾಗ ಮಾತ್ರ ಗಂಡ ಹೆಂಡತಿ ಸಂಯೋಗ ಆಗೋದು. ಯಾಕಂದರೆ ಗುರು ಮತ್ತು ಶುಕ್ರ ಗಂಡ ಹೆಂಡತಿ. ನೋಡಿ, ಎಷ್ಟೊಂದು ತರ್ಕ ಇದೆ, ಎಷ್ಟೊಂದು ಜ್ಞಾನೋದಯ ಇದೆ ಅಂತಂದರೆ ನಾವು ಇದನ್ನು ಅರ್ಥ ಮಾಡ್ಕೊಂಡಾಗ ಮಾತ್ರ ಗೊತ್ತಾಗೋದಿಲ್ಲ, ಎಲ್ಲರೂ ಗೊತ್ತಾಗೋದಿಲ್ಲ ಇದು. ಅದರಿಂದ ಶ್ರೀಗಂಧದ ಬಾಕ್ಸನ್ನು ನಾವು ಇಡಬೇಕು. ಅಯ್ಯೋ, ಶ್ರೀಗಂಧ ಬಾಕ್ಸ ಎಲ್ಲಿನ ತರೋಣ? ಶ್ರೀಗಂಧನ ಅದು ಸಿಕ್ಕಾಪಟ್ಟೆ ಕಾಸ್ಟ್ಲಿ, ಸಿಗೋದು ಇಲ್ಲ ಅಂತ ನೀವು ಭಾಳ ಜನ ಹೇಳ್ಬೋದು. ಬೇಡ, ಬಿಟ್ಟಾಕಿ. ಒಂದು ಒಳ್ಳೆ ಬಾಕ್ಸ್ ಮಾಡಿ. ಯಾವ ಬಾಕ್ಸು? ಒನ್ನೆ, ಟೀಕು, ಒಂದು ಒಳ್ಳೆ ಜಾತಿಯ ಮರದಲ್ಲಿ ಅದನ್ನು ಮಾಡಿಸಿ, ಆಯಿತಾ? ಅದನ್ನು ಮಾಡಿಸಿ ನೀವೇನು ಮಾಡಬೇಕು? ಶ್ರೀಗಂಧ ಪೌಡ್ರು ಖಂಡಿತ ಒಳ್ಳೆ ಸಿಗುತ್ತೆ. ಶ್ರೀಗಂಧ ಪೌಡ್ರನ್ನ ತೊಗೊಂಡು ಏನು ಮಾಡಬೇಕು? ಮಿಕ್ಸ್ ಮಾಡಿಬಿಟ್ಟು ಅದು ತುಪ್ಪದಲ್ಲಿ ಮಿಕ್ಸ್ ಮಾಡಬೇಕು. ತುಪ್ಪದಲ್ಲಿ ಶ್ರೀಗಂಧ ಪೌಡ್ರ್ ಮಿಕ್ಸ್ ಮಾಡಿಬಿಟ್ಟು ಪ್ಯೂರ್ ಆಗಬೇಕು. ಪ್ಯೂರು ಶ್ರೀಗಂಧ ಪೌಡ್ರು ಸಿಗುತ್ತೆ ಎಲ್ಲ ಕಡೆನೂ. ಅದು ತೊಗೊಂಡು ಮಿಕ್ಸ್ ಮಾಡಿಬಿಟ್ಟು ಆ ಬಾಕ್ಸ್ಗೆ ಕ್ಲೀನಾಗಿ ನಾವು ಸವರ್ಬಿಟ್ಟು ಒಂದು ದಿವಸ ಅದನ್ನು ಒಣಗಿಸ್ಬೇಕು. ಅಲ್ಲಿಗೆ ಆ ಒಂದು ಶ್ರೀಗಂಧದ ಪೌಡ್ರನ್ನು ತುಪ್ಪದಿಂದ ಮಿಕ್ಸ್ ಮಾಡಿ ನೀವು ಶ್ರೀಗಂಧ ಬಾಕ್ಸ್ಗೆ ಅಥವಾ ಮಾಮೂಲು ಬಾಕ್ಸ್ಗೆ ನೀವೇನು ಮಾಡಿ ಸವರ್ದಾಗ ಏನಾಗುತ್ತೆ? ಬಳದಾಗ ಏನಾಗುತ್ತೆ? ಪೇಂಟಿಂಗ್ ಥರ ಅದೇನಾಗುತ್ತೆ? ಶ್ರೀಗಂಧದ ಬಾಕ್ಸ್ ಆಗ್ತದೆ. ವೆರಿ ಸಿಂಪಲ್. ನಮಗೆ ತಗೊಳಕ್ಕಾಗಲ್ಲ, ಕಷ್ಟ ಅಂದರೆ ಈ ರೀತಿ ಮಾಡ್ಕೊಳ್ಳಿ. ಈ ರೀತಿ ಮಾಡಿದಂತಹ ಒಂದು ಇದಕ್ಕೆ ನೀವು ರೆಡ್ ವೆಲ್ವೆಟ್ ಕ್ಲಾತನ್ನು ನೀವು ಅದು ಕ್ಲೀನಾಗಿ ಅದನ್ನು ಜೋಡಿಸಿ, ಒಳಗಡೆ ಕ್ಲೀನಾಗಿ ಜೋಡಿಸಿ ಅದ್ರ ಮೇಲೆ ನೀವು ಚಿನ್ನವನ್ನು ಇಡಿ. ಆಗ ನೋಡಿ, ನಿಮ್ಮ ಚಿನ್ನ ಎಲ್ಲೂ ಹೋಗೋದಿಲ್ಲ. ಕೆಲವು ಕಾಡು ಮರಗಳಲ್ಲಿ ಮಾಡಿರ್ತಾರೆ, ಕೆಲವರು ಈ ಯಾವುದ್ಯಾವುದೋ ಈ ಸೆಕೆಂಡ್ ಹ್ಯಾಂಡು ವುಡ್ಗಳಿಂದ ಮಾಡಿರ್ತಾರೆ. ಅಂಥವೆಲ್ಲ ಮಾಡಬಾರ್ದು. ಯಾಕಂದರೆ ಮಾರುಕಟ್ಟೆಗೆ ಹೋದಾಗ ನಿಮಗೆ ಡಿಸೈನ್ ಇವೆಲ್ಲ ಮಾಡಿಟ್ಟಿರ್ತಾರೆ. ನಿಮ್ಗೆ ಗೊತ್ತೇ ಆಗಲ್ಲ ಯಾವ ವುಡ್ಡಿಂದ ಏನು ಮಾಡಿದ್ರೆ ಎತ್ತಬಾರ್ದು, ನಿಮ್ಗೆ ಗೊತ್ತೇ ಆಗಲ್ಲ ನಿಮಗೆ. ಅದಕ್ಕೆ ಕೆಲವು ಉತ್ತಮ ಜಾತಿಯ ಮರಗಳಿಂದ ಮಾಡಿಸಲ್ಪಡ್ತಕ್ಕಂಥ ಬಾಕ್ಸ್ಗಳು ಮಾರುಕಟ್ಟೆಯಲ್ಲಿ ಧಾರಾಳವಾಗಿ ಸಿಗ್ತದೆ. ನಮ್ಗೆ ನಾಲೆಡ್ಜ್ ಇದ್ಲವಲ್ಲ, ನಾಲೆಡ್ಜ್ ಇದ್ದರೆ ನಾವು ಹೋಗಿ ತೊಗೊಂಡ್ಬಂದು ಮಾಡ್ಬೋದು. ಆ ತೊಗೊಂಡು ಬಂದು ನಾನು ಹೇಳಿದಂಥ ಈ ರೀತಿಯಲ್ಲಿ ಮಾಡಿ ಅದರಲ್ಲಿ ಚಿನ್ನವನ್ನು ಇಟ್ಟು ಮಾಡ್ತಕ್ಕಂಥದ್ದು ಸರ್ವಶ್ರೇಷ್ಠವಾದಂಥ ನೀವು ಚಿನ್ನವನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಒಂದು ವಿಧಾನ. ಇದನ್ನು ಮಾಡ್ತಾ ಬನ್ನಿ. ನಾಳೆ ದಿವಸ ನೀವು ತೊಗೊಂಡೋಗಿ ಲಾಕರ್ ಇಡ್ತೀನಿ, ನಮ್ಮ ಮನೇಲಿ ಭದ್ರತೆ ಇಲ್ಲ ಅಂತಂದರೆ ಆ ಲಾಕರ್ ಇಡಬೇಕಂದ್ರೂ ಕೂಡ ಇದೇ ಥರ ಬಾಕ್ಸ್ ತೊಗೊಂಡೋಗಿ ಇದೇ ಬಾಕ್ಸ್ ತೊಗೊಂಡು ಇಡಬೇಕು.
ನೀವು ನೇರ ತಗೊಂಡೋಗಿ ಇದು ಲಾಕರ್ ಕೊಟ್ಟಿದ್ದಾರೆ ತಗೊಂಡೋಗೆಲ್ಲ ಹಾಕ್ಬಿಟ್ಟು ಬಂದ್ಬಿಡೋದಲ್ಲ. ಕೆಲವು ಜನ ಬಟ್ಟೆ ಗಿಟ್ಟೆ ಎಲ್ಲ ಕಟ್ಬಿಟ್ಟು ಏನೋ ಮಾಡ್ತಾರೆ, ಅವೆಲ್ಲ ಪ್ರಯೋಜನ ಇಲ್ಲ. ಹಾಗೂ ನೀವು ಬಟ್ಟೆ ಕಟ್ಟಿದ್ರೆ ಹಳದಿ ಬಟ್ಟೆನಲ್ಲಿ ಕಟ್ಟಬೇಕು, ಹಳದಿ ಬಟ್ಟೆ ರೇಷ್ಮೆ ಬಟ್ಟೆ ಆಗಿರಬೇಕು. ಈ ಥರ ಒಂದು ಲೆಕ್ಕಾಚಾರವನ್ನು ಮಾಡಿಕೊಂಡು ಅದನ್ನು ನೀವು ಸಂರಕ್ಷಿಸಬೇಕು, ಅದಕ್ಕೊಂದು ಸ್ಥಾನಮಾನ ಕೊಡಬೇಕು. ಯಾಕಂದರೆ ನಾವೊಂದು ಪವಿತ್ರವಾದಂಥ ಸ್ಥಾನವನ್ನು ಆ ತಾಯಿಗೆ ನಾವು ಕೊಡಲಿಲ್ಲ ಅಂತಂದಾಗ ಆಕೆ ನಮ್ಮ ಮನೇಲಿ ಹೇಗಿರ್ತಾಳೆ ಹೇಳಿ ನೋಡೋಣ. ಅದಕ್ಕೆ ಭಾಳಷ್ಟು ಶುಕ್ರನ ಅಂಶಗಳಾಗಿರ್ತಕ್ಕಂತಹ ಈ ಲೆಕ್ಕಾಚಾರ ಮಾಡ್ಕೋಬೇಕು. ಅಲ್ಲಿಗೆ ಈ ಬಾಕ್ಸನ್ನು ಮಾಡಿದಾದ ಮೇಲೆ ನೀವೊಂದು ಸಣ್ಣ ಬಾಟದಲ್ಲಿ ಈ ಮಲ್ಲಿಗೆ ಅತ್ತರ್ ಅಂತ ಸಿಗುತ್ತೆ, ಪ್ಯೂರ್ ಅತ್ತರ್ ಅಂತ ಸಿಗುತ್ತೆ. ಆ ಪ್ಯೂರ್ ಅತ್ತರ್ನ ಅಲ್ಲಿ ಇಟ್ಬಿಡ್ಬೇಕು, ಒಂದು ಚೂರು ಓಪನ್ ಮಾಡಿ ಇಟ್ಬಿಡ್ಬೇಕಲ್ಲಿ. ಇಟ್ಬಿಟ್ಟ ಅಂದರೆ ಆ ಹತ್ತಿರದಿಂದ ಬರ್ತಕ್ಕಂತಹ ಪರಿಮಳ ಏನಾಗುತ್ತೆ, ಆ ಬಾಕ್ಸ್ ಪೂರ್ತಿ ಇರುತ್ತೆ. ಬಾಕ್ಸ್ ತೆಗೆದ ತಕ್ಷಣ ಒಳ್ಳೆ ಸುಗಂಧ ದ್ರವ್ಯ ಬರ್ತದೆ. ನಮಗೊಂಥರ ಖುಷಿ ಆಗ್ಬಿಡ್ತವೆ, ಇಷ್ಟೊಂದು ಚೆನ್ನಾಗಿದೆಯಾ ಅಂತ. ನೋಡಿ, ಇಂತಹ ಸುಗಂಧ ದ್ರವ್ಯವನ್ನು ತಾಯಿ ಮಹಾಲಕ್ಷ್ಮಿ ಇಷ್ಟಪಡ್ತಾಳೆ, ಅವಳು ಎಲ್ಲೂ ಹೋಗಲ್ಲ. ಅದಕ್ಕೆ ಸ್ವಚ್ಛತೆ, ಶುಭ್ರತೆ, ಸುಗಂಧ ಅಂತಕ್ಕಂಥದ್ದು ತಾಯಿ ಮಹಾಲಕ್ಷ್ಮಿಯ ನಿಯಮ. ಇದನ್ನು ನಾವು ಅನುಸರಣೆ ಮಾಡಬೇಕು. ಅದಕ್ಕೆ ಪ್ರತಿ ಶುಕ್ರವಾರ ಹೇಳಿದೆ ನಿಮಗೆ ಕರ್ಪೂರ ಆಯಿಲ್ದು ಸ್ನಾನ ಮಾಡಿ ಅಂತ. ಎಷ್ಟು ಜನ ಮಾಡ್ತಿದ್ದೀರಾ? ಎಷ್ಟೋ ಜನ ಮೆಸೇಜ್ ಮಾಡಿದ್ದೀರಾ, ಕರ್ಪೂರ ಆಯಿಲ್ಗೆ ಅವ್ನು ಯಾರೋ ಏನು ಮಿಕ್ಸ್ ಮಾಡಿ ಕೊಟ್ಬಿಟ್ಟ ಅಂತ. ನೀವು ಯಾಕೆ ಮಿಕ್ಸ್ ಮಾಡಿ ತಗೋತೀರಾ? ತಗೊಳ್ಳಿ, ಪ್ಯೂರ್ ಅಂತ ಕೇಳಿ. ಪ್ಯೂರ್ ಅವನ ಅಂಗಡಿ ಸಿಕ್ಕಿಲ್ಲ, ಬೇರೆ ಅಂಗಡಿಗೆ ಹೋಗಿ ಹುಡುಕಿ ಸಿಕ್ಕಿ. ಒಂದು ಒಳ್ಳೆ ಪದಾರ್ಥ ಸಿಗಬೇಕು ಅಂದಾಗ ಹುಡುಕ್ಬೇಕು. ಶ್ರಮವಿಲ್ಲದೆ ಯಾವ ಕೆಲಸನೂ ಆಗೋದಿಲ್ಲ. ಶ್ರಮವಿಲ್ಲದೆ ಎಲ್ಲ ಆಗ್ಬಿಡ್ಬೇಕಂದ್ರೆ ಆಗುತ್ತಾ? ಇವೆಲ್ಲ ಮಾಡಬೇಕು, ಭದ್ರತೆ ಮಾಡಬೇಕು. ಈಗ ಎಲ್ಲ ನಾವು ಹುಟ್ಟಿದಾಗ ಬೆತ್ತಲೆ ಅಂದ್ಬಿಟ್ಟು ಬೆತ್ತಲೆ ಓಡಾಡೋಕ್ಕಾಗತ್ತಾ? ನಾವು ಬಟ್ಟೆ, ಪ್ಯಾಂಟು, ಶರ್ಟು, ಜಿಬ್ಬ, ಪೈಜಾಮ ಎಲ್ಲ ಹಾಕೊಂಡು ಆಚೆ ಓಡಾಡಲ್ವಾ? ಅದಿಲ್ಲ ಅಂದರೆ ಹೊಲಸೆಲ್ಲ ತೊಗೊಂಡೋಗಿ ಮಾರ್ಕೆಟ್ಗೆ ಹೋಗಿ ಬಟ್ಟೆ ತೊಗೊಂಬಂದು ಹೊಲಿಸಿ ಅವ್ನು ಕೇಳಿದಷ್ಟು ಫೀಸ್ ಕೊಟ್ಬಿಟ್ಟು ಹಾಕೊಂಡು ನಾವು ಮೆರಿಯಲ್ವಾ? ನಾವು ಹಂಗೆ ಬೆತ್ತಲೆ ಓಡಾಡ್ಬಿಡ್ತೀವ? ಇಂಥದಕ್ಕೆಲ್ಲ ನಾವು ಶ್ರಮ ಪಡ್ತೀವಿ. ನಮ್ಮನೆ ತಾಯಿ ಮಹಾಲಕ್ಷ್ಮಿಗೆ ನಾವು ಹೇಗೋ ತೊಗೊಂಡೋಗಿ ಹಾಕ್ಬಿಡೋದು. ಆ ಬಾಕ್ಸಲ್ಲಿ, ಪ್ಲಾಸ್ಟಿಕ್ ಬಾಕ್ಸಲ್ಲಿ, ಅಲ್ಲಿ ಇಲ್ಲಿ ಡಬ್ಬದಲ್ಲಿ ತೊಗೊಂಡೋಗೆಲ್ಲ ಒಂದು ಕಡೆ ಹಾಕ್ಬಿಡೋದು. ಅದು ಯಾಕೆ ಸಾಧ್ಯ? ಯಾಕೆ ಉಳಿತಾಳೆ ಅಮ್ಮ? ಇಷ್ಟೆಲ್ಲ ಕಷ್ಟಪಡಬೇಕು. ಅದಕ್ಕೆ ಒಂದು ವಸ್ತುಗಳನ್ನ ಹೇಳಿದಾಗ ಕಾರ್ಯಕ್ರಮದಲ್ಲಿ ಅದನ್ನು ಹುಡುಕುವಂಥ ಪ್ರವೃತ್ತಿ ಮಾಡಬೇಕು. ಅದಕ್ಕೆ ಇದು ಮಿಕ್ಸ್ ಮಾಡಿಬಿಟ್ಟಿದ್ರೆ ಅದಕ್ಕೆ ಮಿಕ್ಸ್ ಮಾಡಿಬಿಡ್ತಾರೆ. ಇದನ್ನೇನು ಮಾಡೋಣ, ಅದನ್ನೇ ಮಾಡ, 108 ಪ್ರಶ್ನೆಗಳು ಕೇಳ್ತೀರಾ. ಒಂದೇ ಸರಿ ಹೇಳೋದು, ಒಂದೇ ಸರಿ ರೆಕಾರ್ಡ್ ಮಾಡ್ಕೋಬೇಕು, ಒಂದೇ ಸರಿ ಕೇಳ್ಕೋಬೇಕು, ಒಂದೇ ಸರಿ ಅನುಭವನ ಹೇಳ್ಬೇಕು ನಮಗೆ. ಎಸ್, ತುಂಬ ಚೆನ್ನಾಗಿದೆ, ಕೆಲವರು ಅನುಭವಿಸಿದ್ದಾರೆ, ತುಂಬ ಚೆನ್ನಾಗಿದೆ, ಫಸ್ಟ್ ವೀಕಿಂದ ನನಗೆ ತುಂಬ ಒಳ್ಳೇದಾಗ್ತಿದೆ ಅಂತ ಹೇಳ್ತಿದ್ದಾರೆ. ಚಿನ್ನದ ಪೆಟ್ಟಿಗೆ ಅಂತ ಹೇಳ್ತೀನಿ. ಆ ಚಿನ್ನವನ್ನು ನೀವು ಶುದ್ಧವಾಗಿರ್ತಕ್ಕಂತಹ ಒಂದು ಮರದಲ್ಲಿ ಮಾಡಿಸಿ ಒಂದು ಚಿಕ್ಕ ಪೆಟ್ಟಿಗೆಯನ್ನು ಮಾಡಿಕೊಂಡು ನೀವು ಅದಕ್ಕೆ ಶ್ರೀಗಂಧ ಲೇಪನ ಮಾಡಿ ನೀವು ಚಿನ್ನವನ್ನು ಅದರಲ್ಲಿ ಇಟ್ಟು ಸಂರಕ್ಷಿಸಬೇಕು ಅಂತ ಆಗಿನ ಭಾಗ ಹೇಳ್ಕೊಟ್ಟೆ. ಇದನ್ನು ಹಾಗೆ ಇಟ್ಬಿಡೋದ ಬೀರಲ್ಲಿ ಹಂಗೆ ಇಟ್ಬಿಟ್ರೆ ಸಾಕ ಅಂತ ಭಾಳ ಜನಕ್ಕೆ ಗೊಂದಲ ಹೇಳ್ಬೋದು. ಹಂಗೆ ಇಟ್ಬಿಟ್ರೆ ಆಗಲ್ಲ. ಆ ಮಹಾತಾಯಿನ ಪ್ರತಿ ಶುಕ್ರವಾರ ಕರ್ಕೊಂಡು ಬಂದು ನಿಮ್ಮ ಮನೆಯ ದೇವ್ರ ಮುಂದೆ ಇಟ್ಟು, ಅದು ಮುಂದೆ ಮಹಾಲಕ್ಷ್ಮಿ ಫೋಟೋವನ್ನು ಇಟ್ಟು, ತಾಯಿಗೆ ಏನು ಅಷ್ಟೋತ್ತರ ಪೂಜೆಗಳನ್ನು ಮಾಡಿ ನೀವು ಸ್ವರ್ಣ ಪೂಜೆಯನ್ನು ಮಾಡಬೇಕಾಗ್ತದೆ. ಸ್ವರ್ಣ ಪೂಜೆಯನ್ನು ಮಾಡಬೇಕಾದ್ರೆ ಎಷ್ಟೋ ಜನಕ್ಕೆ ಇದು ಗೊತ್ತಿಲ್ಲ. ಇದು ಪ್ರತಿ ಶುಕ್ರವಾರ ನೀವು ಯಾರು ಮಾಡ್ತೀರಾ ನೋಡಿ, ನಿಮ್ಮ ಸ್ವರ್ಣ ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗೋದಿಲ್ಲ. ಆ ತಾಯಿ ಮಹಾಲಕ್ಷ್ಮಿ ನಿಮ್ಮನ್ನು ಎಲ್ಲೂ ಹೋಗೋದಿಲ್ಲ. ಯಾವುದೋ ಟೆನ್ಷನ್ನು, ಯಾವುದೋ ಕಿರಿಕಿರಿ, ಏನೇನೋ ಮಾಡ್ಬಿಟ್ಕೊಂಡ್ರೆ ಪ್ರಪಂಚದಲ್ಲಿ ಏನೂ ಸಾಧನೆ ಮಾಡೋಕ್ಕಾಗಲ್ಲ. ಅದರಲ್ಲೂ ದೈವಿ ಶಕ್ತಿಯನ್ನು ಸಂಪಾದನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇದರಲ್ಲಿ ಪ್ರತಿಯೊಂದು ಮನೆಯ ಹೆಣ್ಮಕ್ಳು ಜವಾಬ್ದಾರಿ ಬಹಳ ಮುಖ್ಯವಾಗಿದೆ. ಗಂಡಸರು ಮಾಡಲ್ಲ, ಕೆಲವರು ಮಾಡ್ತಾರೆ, ಇಲ್ಲ ಅಂತ ಹೇಳಲ್ಲ ನಾನು. ಕೆಲವು ಗಂಡಸರು ಬೆಳಗ್ಗೆನೇ ಎದ್ದು ಪೂಜೆ ಪುರಸ್ಕಾರಗಳು ಮಾಡ್ತಾರೆ, ಮಾಡಲ್ಲ ಅಂತ ಹೇಳಲ್ಲ. ಆದರೆ ಇದರಲ್ಲಿ ಹೆಣ್ಣು ಮಕ್ಕಳ ಪಾತ್ರವೇ ಹೆಚ್ಚು ಜಾಸ್ತಿ ಇರ್ತದೆ. ಅದರಿಂದ ಒಂದು ಮನೆಯ ಒಂದು ಹೆಣ್ಣು ಅಂತಂದರೆ ಆಕೆ ಮಹಾಲಕ್ಷ್ಮಿ ಸ್ವರೂಪ. ಆ ಮಹಾಲಕ್ಷ್ಮಿ ಸ್ವರೂಪ ಆಗಿರ್ತಕ್ಕಂಥಳು ಈ ಚಿನ್ನದ ಸ್ವರೂಪವನ್ನು ತೊಗೊಂಡು ಬಂದು ನೀವೇನು ಮಾಡಬೇಕು, ಪೂಜೆ ಮಾಡಿ ಅದಕ್ಕೆ ನೀವೇನು ಮಾಡಬೇಕು, ಹಾಲು ಪಾಯಸವನ್ನು ನೈವೇದ್ಯ ಮಾಡಬೇಕು. ನೋಡಿ, ಮಹಾಲಕ್ಷ್ಮಿಗೆ ಬಹಳ ಪ್ರಿಯವಾಗಿರ್ತಕ್ಕಂಥದ್ದು, ನಿಮ್ಮ ಚಿನ್ನಕ್ಕೆ ಬಹಳ ಪ್ರಿಯವಾಗಿರ್ತಕ್ಕಂಥ ನೈವೇದ್ಯ ಅಂದರೆ ಅದು ಹಾಲು ಪಾಯಸ. ಈ ಹಾಲು ಪಾಯಸವನ್ನು ಶುದ್ಧವಾಗಿ ಮಾಡ್ಕೊಂಡು ಬಂದು ನಿಮ್ಮ ಪೂಜೆ ಪುನಸ್ಕಾರಗಳು ನೀವು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ನನಗೆ ಹೇಳ್ಕೊಡಲ್ಲ. ಭಕ್ತಿ ಇದ್ರೆ ಸಾಕು. ಭಕ್ತಿಯಿಂದ ಜಸ್ಟ್ ಒಂದು ಕನಕದಾರ ಸ್ತೋತ್ರ ಪಾರಾಯಣ ಮಾಡಿ, ಬಳಿ ಲಕ್ಷ್ಮೀ ಅಷ್ಟೋತ್ರ ಪಾರಾಯಣ ಮಾಡಿ, ಭಕ್ತಿಯಿಂದ ಮಾಡಿ, ಭಕ್ತಿಯಿಂದ ಕೇಳ್ಕೊಳ್ಳಿ. ನೋಡಿ, ಪ್ರತಿಯೊಬ್ಬರು ಕೂಡ ಪ್ರತಿಯೊಂದು ದೈವಕ್ಕೂ ಕಿವಿ ಇದೆ. ಅಂತಾರೆ, ನಾನು ಮಾತಾಡದೆ ಕೇಳಿಸಲ್ಲ, ನಾನು ಅನ್ಕೊಳ್ಳದೆ ಕೇಳಿಸಲ್ಲ, ನಾನು ಕೋರಿಕೆ ಮಾಡ್ಕೊಂಡಿದ್ದೆ ಕೇಳಿಸ್ಕೊಳ್ಳ ಅಂತೀರ. ಖಂಡಿತ ಎಲ್ಲ ಕೇಳಿಸ್ಕೊಂಡಿರ್ತಾನೆ, ಎಲ್ಲ ಮಾಡ್ಕೊಂಡಿರ್ತಾರೆ. ಬಟ್ ನಿಮ್ಮ ಕರ್ಮ ವಿಧಿಗಳು ಆ ಫಲ ಕೊಡೋದಕ್ಕೆ ಬಿಡೋದಿಲ್ಲ. ಕೆಲವು ದೈವವನ್ನು ಕಟ್ಟಾಕ್ಬಿಟ್ಟಿರ್ತಾರೆ. ದೈವ ಕಟ್ಟಲ್ಲ, ದೈವ ಜೊತೆ ನಿಮ್ಮ ಸಂಪರ್ಕವನ್ನು ಕಟ್ಟಾಕ್ಬಿಟ್ಟಿರ್ತಾರೆ. ನಿಮ್ಮ ದೈವ ಸಂಪರ್ಕ ಇರೋದೇ ಇಲ್ಲ. ಭಾಳ ಜನ ಇದರೊಳಗೆ ಈ ವಾಮಾಚಾರ ಬಾಧೆಗಳಲ್ಲಿ ಇದು ಬರ್ತದಿದ್ದು. ಆ ಸೆಕ್ಷನ್ ಬಂದಾಗ ಹೇಳ್ಕೊಡ್ತೀನಿ ನಿಮಗೆ. ಆದರೆ ಈ ಥರ ಎಲ್ಲ ಮಾಡಿಬಿಟ್ಟು ಆಗದೆ ಏನಾಗುತ್ತೆ ಅಂದರೆ ಅಲ್ಲಿ ದೈವ ಸಂಕಲ್ಪಗಳು ಎಷ್ಟೇ ಆದರೂ ಕೂಡ, ಎಷ್ಟೇ ಕೋರಿಕೆ ಆದರೂ ಕೂಡ ನಿಲ್ಲದೇ ಇಲ್ಲ. ಅದರಿಂದ ಯಾರಾದರೂ ಕಣ್ಣು ಹಾಕ್ಬಿಟ್ಟಿದ್ರೆ, ಇವ್ರ ಮೇಲೆ ಚಿನ್ನ ಜಾಸ್ತಿ ಇದೆ, ಇವ್ರ ಮೇಲೆ ಇರಬಾರ್ದು ಅನ್ನೋ ಹೊಟ್ಟೆ ಕಿಚ್ಚಿಗೆ ಏನೇನೋ ಮಾಡಿಸ್ಬಿಡ್ತಾರೆ. ಅದರಿಂದ ಆ ದೈವಿ ಸಂಪರ್ಕವನ್ನು ಇಡಬೇಕು. ಅದಕ್ಕೆ ಚಿನ್ನವನ್ನು ಪೂಜೆ ಮಾಡಬೇಕು ಅಂದಾಗ ನೀವೊಬ್ಬರು ನಿಮ್ಮ ಮನೆ ನಿಮ್ಮ ಬಿಟ್ಟು ಬೇರೆ ಯಾರಿಗೂ ಒಂದು ತೋರಿಸ್ಬಾರ್ದು. ಇಲ್ಲ, ಬನ್ನಿ ಗೌರಮ್ಮನವರೇ, ನಮ್ಮ ಹತ್ರ ಎಷ್ಟು ಚಿನ್ನ ಇದೆ ನೋಡಿ,
ಅಯ್ಯೋ ಬನ್ನಿ ವೆಂಕಟನವರೇ, ನಮ್ಮಲ್ಲಿ ಎಷ್ಟು ಚೆನ್ನ ಡಿಸೈನ್ ಚೆನ್ನಾಗಿದೆ ನೋಡಿ, ಇದು ಲೇಟೆಸ್ಟಾ, ಇದು ಹಳೇದಾಯ್ತಾ, ನಿಮ್ಮ ಚಿನ್ನ ಹಿಂಗಿದೆ, ಇವೆಲ್ಲ ಬಂದು ತೋರಿಸ್ಬಾರ್ದು. ಕಣ್ಣು ಬಿದ್ದರೆ ಮುಗೀತ ಕತೆ. ನಾವು ಅನ್ಕೊಂಡಿರ್ತೀವಿ ತುಂಬ ಕ್ಲೋಸ್ ಫ್ರೆಂಡ್ ಅನ್ಕೊಂಡಿರ್ತೀವಿ, ಒಳಗಡೆ ಹಾಲಾಲ ವಿಷಯ ಇರ್ತದೆ. ನನ್ನ ತಾಯಿ ಥರ ನೋಡ್ಕೊಂಡಿದ್ರೆ ಒಳಗಡೆ ಎಲ್ಲೋ ಒಂದು ಕಡೆ ಜಲಸಿರ್ತದೆ. ಇದು ಗ್ರಹಗಳ ಕರ್ಮ, ಪಾಪ ಅವ್ರ ಕರ್ಮ ಅಲ್ಲ, ಅದು ನಿಮ್ಮ ಕರ್ಮ ಅಲ್ಲ, ಗ್ರಹಗಳ ಕಾರಕತ್ವ, ಗ್ರಹಗಳ ಪ್ರಭಾವಗಳು ಆಗ ಹೇಳಿಸ್ಬಿಡುತ್ತೆ ಅದನ್ನು. ಅಯ್ಯೋ ನನ್ನ ಮನೆಗಿಂತ ಇವ್ರ ಮನೇಲೇ ತುಂಬ ಚಿನ್ನ ಜಾಸ್ತಿ ಇದೆ, ಇದ್ಯಾವುದು ಹೊಸ ಪೆಟ್ಟಿ, ಯಾರು ಹೇಳ್ಕೊಟ್ರು, ಇಷ್ಟೊಂದು ಚೆನ್ನಾಗಿದೆ ಪೆಟ್ಟಿ, ಇದ್ರ ಮೇಲೆ ಚಿನ್ನ ಇಟ್ಟಿದ್ರಲ್ಲ, ಏನು ಲಕ ಉಳಿತಿದೆಯಲ್ಲ ಅಂತ ಕಣ್ಣು ಬಿತ್ತು ಅಂದರೆ ಚಿನ್ನ ಅಮ್ಮ ಓಡೋಗ್ಬಿಡ್ತಾಳೆ. ಅದರಿಂದ ಯಾರಿಗೂ ತೋರಿಸೋದು ಬೇಡ, ಯಾರಿಗೂ ನೋಡ್ಸೋದು ಬೇಡ. ನಿಮ್ಮ ಚಿನ್ನ, ನಿಮ್ಮ ಪೆಟ್ಟಿ ನೀವು ಇಟ್ಕೊಳ್ಳಿ, ನೀವು ಪೂಜೆ ಮಾಡ್ಕೊಳ್ಳಿ, ಭಕ್ತಿನ ಅದಕ್ಕೇನು ಸಮರ್ಪಣೆ ಮಾಡಬೇಕು ಸಮರ್ಪಣೆ ಮಾಡಿ ಹಾಲು ಪಾಯಸ ನೈವೇದ್ಯ ಕೊಡಿ, ತಗೊಂಡೋಗಿ ನಿಮ್ಮ ಬೀರಲ್ಲಿ ಇಟ್ಬಿಟ್ಟು ಬಾಕ್ಲಾಕೊಳ್ಳಿ. ಈ ಥರ ನೀವೊಂದು ವಿಚಾರವನ್ನು ಮಾಡ್ಕೊಂಡಾಗ ಇದನ್ನು ಪ್ರತಿ ಶುಕ್ರವಾರ ಮಾಡ್ತಾ ಇರಬೇಕು. ಹೊರಗಡೆಯಿಂದ ಬಂದಿರತಕ್ಕಂಥ ಚಿನ್ನಕ್ಕೆ ಸ್ವರ್ಣ ದೋಷ ಇದೆ ಅಂತ ನಿಮಗೆ ಇಂದಿನ ಕಾರ್ಯಕ್ರಮ ಹೇಳ್ಕೊಟ್ಟಿದ್ದೀನಿ. ಸ್ವರ್ಣ ದೋಷವನ್ನು ತೆಗೀದೆ ನೀವು ಇವೆಲ್ಲ ಮಾಡಿದ್ರೆ ವರ್ಕೌಟ್ ಆಗೋದಿಲ್ಲ. ಅದಕ್ಕೆ ಹೊರಗಡೆಯಿಂದ ಬಂದಿರತಕ್ಕಂಥ ಚಿನ್ನ, ಅದು ಶೋರೂಮ್ ಚಿನ್ನ ಆಗಿರ್ಬೋದು, ಅಡ ಇಟ್ಟಿರೋ ಚಿನ್ನ ಆಗಿರ್ಬೋದು, ಅಥವಾ ಯಾರದೋ ಫ್ರೆಂಡ್ ಕೊಟ್ಟು ಅದು ವಾಪಸ್ ಕೊಟ್ಟಿರೋ ಚಿನ್ನ ಆಗಿರ್ಬೋದು, ಅಥವಾ ನಿಮ್ಮ ತಂದೆ ತಾಯಿದೋ ಹಳೆದೋ ಗಂಟರದೋ ಬಂದು ಯಾವುದೋ ಚಿನ್ನ ಕೊಟ್ಟಿರ್ತಾರೆ ಇಟ್ಕೊಳ್ಳಮ್ಮ ನಿನಗೆ ಅಂತ, ಅಥವಾ ತಾಯಿನೇ ಕೊಟ್ಟಿರ್ತಾರೆ ಇಟ್ಕೊಳ್ಳೋ ಚಿನ್ನ ಅಂತ, ಅಥವಾ ಯಾರೋ ತೀರ್ಕೊಂಡಿರ್ತಾರೆ ಅವ್ರು ಚಿನ್ನ ಕೊಟ್ಟಿರ್ತಾರೆ ಇಟ್ಕೊ ಅವ್ರು ಹೋಗ್ಬಿಟ್ರು ಅಂತ. ಇವೆಲ್ಲ ಶುದ್ಧಿ ಮಾಡಬೇಕು. ಶುದ್ಧಿ ಮಾಡುವಂಥ ಕ್ರಿಯೆಯನ್ನು ನಾನು ಇಂದಿನ ಸಂಚಿಕೆ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಆ ರೀತಿ ಶುದ್ಧಿ ಮಾಡಿ ಸ್ವರ್ಣ ದೋಷ ಇಲ್ಲದೆ ಇದ್ದಂಗೆ ನೋಡಿಕೊಂಡು ಆ ಸ್ವರ್ಣವನ್ನು ಈ ರೀತಿ ಒಂದು ಶ್ರೀಗಂಧದ ಪೆಟ್ಟಿಗೆಯಲ್ಲಿ ಅಥವಾ ಶ್ರೀಗಂಧ ಲೇಪಿತ ಪೆಟ್ಟಿಗೆಯಲ್ಲಿ ನೀವೇನು ಮಾಡಬೇಕು, ಅದನ್ನು ಸಂರಕ್ಷಣೆ ಮಾಡಿಕೊಂಡು ಪ್ರತಿ ಶುಕ್ರವಾರ ಯಾರು ಪೂಜೆ ಮಾಡ್ಕೊಂಡು ಹೋಗ್ತಿದ್ರೆ ನಿಮಗೆ ಯಾವುದೇ ರೀತಿ ತೊಂದರೆ ಬರಲ್ಲ. ಅದೇ ರೀತಿ ಮಹಾಲಕ್ಷ್ಮಿ ಆರಾಧನೆ ಮಾಡ್ಕೋಬೇಕು. 6 ಶುಕ್ರವಾರ ಯಾರು ತಾಯಿ ಮಹಾಲಕ್ಷ್ಮಿ ಆರಾಧನೆ ಮಾಡ್ಕೊಳ್ತಾ ಬರ್ತಾರೆ ಅವರಿಗೆ ಯಾವುದೇ ರೀತಿ ಸಮಸ್ಯೆ ಬರಲ್ಲ. ಒಂದು 5 ಏಲಕ್ಕಿ, ಒಂದು 5 ಲವಂಗ, ಒಂದು ಸ್ವಲ್ಪ ಪಚ್ಚ ಕರ್ಪೂರನ ಒಂದು ಇಡೀ ತೊಗೊಂಡೋಗ್ಬಿಟ್ಟು ನೀವಲ್ಲಿ ಮಹಾಲಕ್ಷ್ಮಿ ಪಾದದ ಮುಂದೆ ಇಟ್ಬಿಟ್ಟು ಅದನ್ನೆಲ್ಲ ಪೂಜೆ ಮಾಡಿಸ್ಕೊಂಬನ್ನಿ. ಪೂಜೆ ಮಾಡಿಸ್ಕೊಂಬಂದಮೇಲೆ ಆ ತಾಯಿ ಲಕ್ಷ್ಮಿ ಇರ್ತಕ್ಕಂತಹ ಅನುಗ್ರಹ ಆ ವಸ್ತುಗಳ ಮೇಲೆ ಆಗುತ್ತೆ. ಅದು ದೈವಿ ವಸ್ತುಗಳು, ಅದು ಶುಕ್ರನ ವಸ್ತುಗಳು. ಆ ವಸ್ತುಗಳು ತೊಗೊಂಡು ಬಂದು ನಿಮ್ಮ ಈ ಕ್ಯಾಶ್ ಬಾಕ್ಸ್ ಆಗಿರ್ಬೋದು ಅಥವಾ ನಿಮ್ಮ ಈ ಗೋಲ್ಡನ್ ಬಾಕ್ಸ್ ಕ್ಯಾಶಲ್ಲಿ ಆಗಿರ್ಬೋದು ನೀವು ತೊಗೊಂಡೋಗಿಡಿ. ನಿಮ್ಮ ಮಹಾಲಕ್ಷ್ಮಿ ಎಲ್ಲೂ ಹೋಗಲ್ಲ. ನೋಡಿ ಎಂತೆಂಥ ಅದ್ಭುತವಾಗಿರ್ತಕ್ಕಂಥ ರೆಮಿಡಿಗಳಿದ್ದಾವೆ ಅಂತಂದರೆ ಇದನ್ನು ಮಾಡ್ಕೊಳ್ಳಿ. ಯಾವುದು ನಮ್ಮ ಪ್ರಾಪ್ತಿ ಇಲ್ಲ, ನಾವು ಎತ್ತರ ನಮ್ಗೆ ಪ್ರಾಪ್ತಿ ಇರಲ್ಲ, ನಮ್ಮ ಮಕ್ಕಳೇ ನಮ್ಮ ಪ್ರಾಪ್ತಿ ಇರೋದಿಲ್ಲ. ಅಂಥದ್ರಲ್ಲಿ ನಾವು ಸಂಪಾದನೆ ಮಾಡ್ತಕ್ಕಂಥ ದುಡ್ಡು ನಮಗೆ ಶಾಶ್ವತಗಿರುತ್ತೆ ಅಂತಕ್ಕಂಥದ್ದು ಮೂರ್ಖತನ, ಅಥವಾ ನಮ್ಮ ಮನೆಗೆ ಬಂದಿರತಕ್ಕಂಥ ಚಿನ್ನ ಶಾಶ್ವತಗಿರ್ತಕ್ಕಂಥ ಮೂರ್ಖತನ. ಅದು ನಾವು ಕಾಪಾಡ್ಕೋಬೇಕು. ಯಾಕಂದರೆ ಸುತ್ತಮುತ್ತಲು ವೈರತ್ವ ಇರ್ತದೆ, ಸುತ್ತಮುತ್ತಲು ದೃಷ್ಟಿ ಇರ್ತದೆ, ಸುತ್ತಮುತ್ತಲು ಕೂಡ ನಮಗೆ ಕೆಲವು ಗ್ರಹ ಪ್ರಭಾವಗಳಿರ್ತವೆ, ಕೆಟ್ಟ ಪ್ರಭಾವಗಳಿರ್ತದೆ. ಅವು ಆಗಾಗ ಕಾಲದೋಷಕ್ಕೆ ಹೊಂದಾಣಿಕೆ ಮಾಡಿಕೊಂಡಾಗ ಇದ್ದಕ್ಕಿದ್ದಂಗೆ ಏನೇನೋ ತೊಂದರೆಗಳಾಗುತ್ತೆ. ಎಲ್ಲಿ ಪಾಸಿಟಿವಿಟಿ ಇದೆ, ಎಲ್ಲಿ ಶಕ್ತಿ ಇದೆ, ಅದನ್ನು ಕದಿಸೋದಕ್ಕೆ, ಅದನ್ನು ಹಾಳು ಮಾಡೋದಕ್ಕೆ ಪ್ರಕೃತಿ ನೋಡ್ತಾ ಇರ್ತದೆ. ಅಂದರೆ ಪ್ರಕೃತಿ ಕೆಟ್ಟ ಪ್ರಕೃತಿ ಶಕ್ತಿಗಳು ನೋಡ್ತಾ ಇರ್ತವೆ. ಆವಾಗ ಅದರಿಂದ ನಾವು ಅದನ್ನು ಕಾಪಾಡಿಕೊಂಡು ನಮ್ಮ ಒಂದು ಚಿನ್ನವನ್ನು ಸಂರಕ್ಷಣೆ ಮಾಡ್ಕೊಂಡು ಹೋಗ್ಬೇಕು ಅಂತಂದರೆ ನಾವು ಇಂತಹ ಒಂದು ಮಾನದಂಡಗಳನ್ನೆಲ್ಲ ನಾವು ಅನುಸರಣೆ ಮಾಡಲೇಬೇಕು. ಇದನ್ನು ಇಲ್ಲ ನಾನು ಲಾಕರ್ಲಿ ಇಟ್ಟುಬಿಟ್ಟಿದ್ದೀನಿ ಏನು ಮಾಡೋದು ಅಂತ ಭಾಳ ಜನ ಪ್ರಶ್ನೆ ಮಾಡೋದು. ಲಾಕರ್ಲಿದ್ರೆ ಅಲ್ಲಿರಲಿ, ಇನ್ನು ಬೇರೆ ಚಿನ್ನ ಇರೋದಿಲ್ವಾ, ಒಂದು ಮೂಗುತಿ ಸಾಕು. ಏನು ಚಿನ್ನ ಅಂದರೆ 1 kg ಬಂಗಾರ ಇಟ್ಬಿಟ್ಟು ಪೂಜೆ ಮಾಡಿ ಅಂತ ಹೇಳ್ದೆ ನಾನು. ಒಂದು ಮೂಗುತಿ ಸಾಕು. ಆ ಮೂಗುತಿನ ಇಟ್ಬಿಟ್ಟು ನೀವು ಪೂಜೆ ಮಾಡಿ, ಅಥವಾ ನೀವು ಓಲೆ ಹಾಕೊಂಡಿರ್ತಾ ಆ ಓಲೆ ತಗೊಂಡು ಇಟ್ಬಿಟ್ಟು ಪೂಜೆ ಮಾಡಿ. ಇಷ್ಟೇ ಅಂದರೆ ನಾವು ಚಿನ್ನ ಆರಾಧನೆಯನ್ನು ಮಾಡ್ತಿದ್ದೀವಿ, ಸ್ವರ್ಣ ಪೂಜೆಯನ್ನು ಮಾಡ್ತಿದ್ದೀವಿ. ಆ ತಾಯಿ ಮಹಾಲಕ್ಷ್ಮಿಯನ್ನು ಸ್ವರ್ಣ ರೂಪದಲ್ಲಿ ನಾವು ಕಾಣ್ತಾ ಇದ್ದೀವಿ ಅಂತಂದರೆ ಅದು ನೀವು ಎಷ್ಟೇ ಚಿನ್ನ ಎಲ್ಲೇ ತಗೊಂಡು ಇಟ್ಕೊಂಡಿದ್ರು ಕೂಡ ಅದು ತಲುಪುತ್ತದೆ. ಎಲ್ಲೇ ಇಟ್ಟರೆ ಎಲ್ಲ ತಗೊಂಡು ಪೂಜೆ ಮಾಡಬೇಕು ಅಂತಲ್ಲ, ಸಾಧ್ಯ ತಗೊಂಡು ಮಾಡಿಬಿಟ್ಟು ತಗೊಂಡೋಗಿ ಇಡಿ, ನೋ ಪ್ರಾಬ್ಲಮ್. ಯಾರು ಬಂದು ಕೇಳಲ್ಲ, ನಿಮ್ಮ ಲಾಕರು ನಿಮ್ಮ ಕೀ, ನೀವು ತೊಗೊಂಡು ಹೋಗ್ತೀರಾ, ಬರ್ತೀರಾ, ಇಡ್ತೀರಾ, ಮಾಡ್ತೀರಾ, ಆಯಿತಾ? ಈ ರೀತಿ ಒಂದು ಲೆಕ್ಕಾಚಾರವನ್ನು ಮಾಡ್ಕೊಂಡಾಗ ಯಾವುದೂ ಸಮಸ್ಯೆ ಬರಲ್ಲ. ಇನ್ನು ನಿಮ್ಮ ಮೈ ಮೇಲೆ ಹಾಕಿರ್ತಕ್ಕಂಥ ಬಂಗಾರವನ್ನು ಕೂಡ ಹಾಗಾಗಿ ಶುದ್ಧೀಕರಿಸ್ತಕ್ಕಂಥ ಒಂದು ಕ್ರಿಯೆ ಮಾಡಬೇಕು. ಯಾಕಂದರೆ ಎಷ್ಟೋ ಜನ ಹಾಕೊಂಡು ಹೊರಗಡೆ ನೋಡ್ತೀರಾ, ಎಲ್ಲ ನೋಡ್ತಾರೆ, ವಾ ಎಷ್ಟೊಂದು ಚಿನ್ನ ಹಾಕಿದ್ದೀನಪ್ಪ, ಎಷ್ಟು kg ಇದೆಯಪ್ಪ ಕೈ ಮೈಯಲ್ಲಿ, ಅಯ್ಯೋ ಅಂತ ಕಣ್ಣು ಹಾಕ್ಬಿಡ್ತಾರೆ. ಇದು ಚಿನ್ನ ಒಂದು ವಿಶೇಷ ಅಂತಂದರೆ ಯಾವುದೇ ಆದಂಥ ಒಂದು ಶಕ್ತಿಯನ್ನು ರಿಸೀವ್ ಮಾಡ್ಕೊಳ್ತಕ್ಕಂಥ ಒಂದು ಶಕ್ತಿಯನ್ನು ಹೊಂದಿದೆ. ಅದರಿಂದ ಆಗಾಗ ಶುದ್ಧೀಕರಣ ಮಾಡ್ತಾ ಇರಬೇಕು. ಮಹಾಲಕ್ಷ್ಮಿ ಸ್ವರೂಪ ಅಂದರೆ ಶುದ್ಧೀಕರಣ, ಶುದ್ಧತ್ವ, ಶುಚಿತ್ವ ಅಂತ ಹೇಳ್ತೀವಿ. ಆ ಭಯ ಭಕ್ತಿಯಿಂದ ಶುಚಿತ್ವ ಮಾಡ್ತಾಯಿದ್ರೆ ನಮ್ಮ ಮೈಲಿ ಹಾಕಿರ್ತಕ್ಕಂಥ ಬಂಗಾರ ಕೂಡ ಎಂದಿರ್ತದೆ. ಆ ಬಂಗಾರನೇ ಹಾಕ್ಕೊಂಡು ಮಲ್ಕೊಳ್ಳೋದು, ಏನೇನೋ ಮಾಡೋದು, ಎಲ್ಲೆಲ್ಲೋ ಹೋಗೋದು, ಏನೇನೋ ತಿನ್ನೋದು, ಏನೇನೋ ಮಾಡೋದು, ಇವೆಲ್ಲ ಮಾಡೋದು ಏನಾಗುತ್ತೆ ಅಂದರೆ ಆ ತಾಯಿ ಮಹಾಲಕ್ಷ್ಮಿಗೆ ಅಪಮಾನ ಆಗ್ತದೆ, ಅಪವಿತ್ರ ಆಗ್ತಾಳೆ ತಾಯಿ. ಯಾವುದು ಚಿನ್ನದ ರೂಪರ್ತಕ್ಕಂಥ ತಾಯಿ ಅಪವಿತ್ರ ಆಗ್ತಾಳೆ. ಅದಕ್ಕೆ ಆಗಾಗ ಅದನ್ನು ಶುದ್ಧೀಕರಣ ಮಾಡ್ತಕ್ಕಂಥ ಪ್ರಕ್ರಿಯೆ ಮಾಡಬೇಕು. ನಾವು ಹಾಕೊಂಡಿದ್ದೀವಿ, ನಮ್ಮ ಸ್ಟೇಟಸ್ಸು, ನಾವು ತಿನ್ನೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ, ಏನು ಮಾಡೋದು ಅಂತಂದರೆ ಮಾಡಬೇಕು. ತಿನ್ನಿ ಯಾರು ಬೇಡ ಅಂತ ಹೇಳಿದ್ರು, ಹೋಗಿ ಯಾರು ಬೇಡ ಅಂತ ಹೇಳಿದ್ರು, ಮಾಡಿ ಯಾರು ಮಾಡಬೇಡ ಅಂತ ಹೇಳಿದ್ದು. ಆದರೆ ಆಗಾಗ ಅದನ್ನು ಶುದ್ಧೀಕರಣ ಮಾಡಬೇಕು. ಇವತ್ತು ಹಾಕೊಂಡ್ಬಿಟ್ಟಿದ್ದೀನಿ, ಬರೋ ವರ್ಷ ನಾನು ಬಿಚ್ಚೋದು ಅಂತಂದರೆ ಏನು ಮಾಡೋಕ್ಕಾಗಲ್ಲ, ಅದು ಅಪವಿತ್ರ ಆಗುತ್ತೆ, ಅಶುದ್ಧಿ ಆಗ್ತದೆ. ಆಗ
ಅದೇನಾಗುತ್ತೆ ಅಲ್ಲಿ ನಿಲ್ಲೋದಿಲ್ಲ, ಏನೋ ಒಂದು ಕಾರಣಕ್ಕೆ ಹೊರಟೋಗ್ತದೆ. ಅದರಿಂದ ಇವೆಲ್ಲ ಗಂಭೀರವಾದಂತಹ ವಿಚಾರಗಳು. ಈ ವಿಚಾರಗಳನ್ನೆಲ್ಲ ಇಟ್ಕೊಳ್ಳಿ. ಅಗ್ನಿಮೂಲೆ, ಮನೆ ಅಗ್ನಿಮೂಲೆ ಬಹಳ ಶುದ್ಧವಾಗಿರಬೇಕು. ನಿಮ್ಮ ಮನೆಯಲ್ಲಿ ಚಿನ್ನ ಉಳಿಬೇಕು ಅಂದರೆ, ನಾನು ಪ್ರತಿ ಸಂಚಿಕೆಯಲ್ಲಿ ಹೇಳ್ತಾ ಇದ್ದೀನಿ, ಅಗ್ನಿ ಶುಕ್ರನ ತತ್ವವಿರ್ತಕ್ಕಂಥದ್ದು. ಆ ಜಾಗದಲ್ಲಿ ಯಾವಾಗಲೂ ಕೂಡ ಭಾಳ ವಿಶೇಷವಾಗಿರಬೇಕು. ಅಲ್ಲಿ ನಿಮಗೆಲ್ಲ ಚಿನ್ನ ಉಳಿಬೇಕು ಅಂದರೆ, ಯಾರ ಮನೇಲಿ ಜಾಗ ಇದ್ದರೆ ನೀವು ಕೆಂಪು ದಾಸವಾಳವನ್ನು ಆ ಮೂಲಿಟ್ಟು ಬೆಳೆಸಿ ನೋಡಿ. ಅದ್ಭುತವಾಗಿರ್ತಕ್ಕಂಥ ಒಂದು ಲೆಕ್ಕಾಚಾರ ನಿಮ್ದೆಲ್ಲ ಆಗ್ತದೆ. ಜಾಗ ಇದ್ದರೆ ಕೆಂಪು ದಾಸವಾಳ ಅಲ್ಲಿ ಹಾಕಿ, ಆಯ್ತಾ. ಇನ್ನೂ ದೊಡ್ಡ ಜಾಗ ಆಯ್ತಾ, ಒಂದು ಹತ್ತಿ ಮರ ಹಾಕಿ ಆ ಜಾಗದಲ್ಲಿ ನೋಡಿ. ನಿಮ್ಮ ಮನೆ ಮಹಾಲಕ್ಷ್ಮಿ ಶಾಶ್ವತವಾಗಿ ಅಲ್ಲಿರ್ತಾಳೆ. ಇವೆಲ್ಲ ಎಷ್ಟೋ ಲೆಕ್ಕಾಚಾರ ನಮ್ಮಲ್ಲಿದ್ದಾವೆ. ಇದೆಲ್ಲ ಬಳಸ್ಕೊಳ್ಳಿ. ಒಳ್ಳೆಯದಾಗಲಿ.